ಸಿಂಹರಾಶಿ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಯಾವುದೇ ಕಾರಣಕ್ಕೂ ಯಾವ ಹೇಳಿಕೆಯನ್ನು ಕೂಡ ನೀಡಬಾರದು. ಅದು ದೊಡ್ಡ ಅಪರಾಧವಾಗಿ ಪರಿಣಮಿಸ್ತಕ್ಕಂತಹ ಸಾಧ್ಯತೆ. ತುಂಬ ಪರಿಶ್ರಮ ಪಡಬೇಕಾದಂತಹ ದಿವಸ. ಸಣ್ಣ ಪುಟ್ಟ ಕೆಲಸಗಳಿಗೂ ಕೂಡ ಹೆಚ್ಚು ಸಮಯವನ್ನು, ಹೆಚ್ಚು ಶಕ್ತಿಯನ್ನು ವಿನಿಯೋಗ ಮಾಡಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಸಣ್ಣ ಮಟ್ಟಿಗೆ ನಷ್ಟ ಆಗ್ತಕ್ಕಂಥದ್ದು. ಆಹಾರ ಮಿತವಾಗಿರಲಿ, ಆರೋಗ್ಯದಲ್ಲಿ ಆಗತಕ್ಕಂತಹ ಬದಲಾವಣೆಗಳನ್ನು ಗಮನಿಸಿ ಆಹಾರದ ಬಗ್ಗೆ ಚಿಂತನೆಯನ್ನು ನಡೆಸಿ ಎನ್ನುವಂಥದ್ದು. ಹಿರಿಯರ ಸಲಹೆ ಏನಿದೆ ಅದು ಪ್ರಯೋಜನಕ್ಕೆ ಬರುತ್ತೆ. ಆದರೆ ನೀವು ಸ್ವೀಕಾರ ಮಾಡೋ ಮನಸ್ಸಿರಬೇಕಲ್ಲ, ಅದನ್ನು ಸ್ವೀಕರಿಸುವಂತಹ ಮನಸ್ಸು ನಿಮಗಿರೋದಿಲ್ಲ. ನಿಮಗೆ ಸಂಬಂಧಪಡದೇ ಇರತಕ್ಕಂತಹ ಯಾವುದೇ ಕೆಲಸಗಳಲ್ಲೂ ಕೂಡ ಭಾಗಿಗಳಾಗಬೇಡಿ. ಅದು ಅನುಕೂಲಕ್ಕಿಂತ ಅನನುಕೂಲವೇ ಹೆಚ್ಚು, ತೊಂದರೆ ಹೆಚ್ಚು ಅನ್ನುವಂಥದ್ದು. ಐಶ್ವರ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಸ್ತ್ರೀ ಶಾಪ ನಿಮ್ಮನ್ನು ಕಾಡುವಂಥದ್ದು. ಯಾವುದೋ ಹೆಣ್ಣು ಮಗಳನ್ನು ಮಾನಸಿಕವಾಗಿ ನೋಯಿಸಿರ್ತೀರಿ, ಆಕೆ ಕಣ್ಣೀರು ಹಾಕಿರ್ತಾಳೆ, ಆಕೆಯ ದುಃಖ ನೋವು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ನೀವು ಕೂಡ ಅದೇ ರೀತಿಯ ನೋವನ್ನು ಅನುಭವಿಸಬೇಕಾದಂತಹ ಸ್ಥಿತಿ ಬರುವಂಥದ್ದು. ಸರ್ಕಾರಿ ಉದ್ಯೋಗದಲ್ಲಿ ಲಾಭವಾಗಲಿ, ಹೊಸ ವಸ್ತುವನ್ನು ಖರೀದಿ ಮಾಡ್ತಕ್ಕಂತಹ ಯೋಗವಾಗಲಿ ನಿಮಗಿರುತ್ತೆ. ಆದರೆ ಮಾನಸಿಕವಾದಂತಹ ನೆಮ್ಮದಿ ಒಂದು ಬೇಕಲ್ಲ, ಅದಿಲ್ಲ ಅಂತಾದಾಗ ಏನಿದ್ರೂ ಕೂಡ ಪ್ರಯೋಜನಕ್ಕೆ ಬರದೇ ಇರುವಂಥದ್ದು. ವಿಶೇಷವಾಗಿ ನಿಮ್ಮ ಯೋಗ ಅನ್ನುವಂಥದ್ದು ನಿಮ್ಮ ಪರವಾಗಿ ಕೆಲಸ ಮಾಡುತ್ತಾದರೂ ಕೂಡ ನೆಮ್ಮದಿ ಇಲ್ಲದೆ ಇರತಕ್ಕಂತಹ ಜೀವನ, ಮಂಗಳಕರವಾದಂತಹ ಜೀವನ, ಆದರೆ ಸದ್ವಿನಿಯೋಗ ಆಗೋದಿಲ್ವಲ್ಲ ಅನ್ನುವಂಥದ್ದೇ ಯೋಚನೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಸ್ಗೆ ತುಂಬ ಶುಭವಾದಂತಹ ದಿವಸ ಇದು. ಸಂತಾನ ಅಪೇಕ್ಷೆಗಳಿಗೆ, ಮಕ್ಕಳ ಬೇಕು ಅನ್ನುವಂತಹ ಹಂಬಲ, ಆಸೆ ಹೊಂದಿರತಕ್ಕಂಥವರಿಗೆ ನಿರಾಸೆಯಾಗತಕ್ಕಂತಹ ದಿವಸ ಇದು ಅಂತ ಹೇಳಬೇಕು. ದೇವಿಯ ಆರಾಧನೆ, ದೇವಿಯ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ಶೀತ ಸಂಬಂಧವಾದಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬೇರೆ ಬೇರೆ ಕೆಲಸಕ್ಕೆ ತೊಂದರೆಯನ್ನು ಮಾಡುತ್ತೆ. ಶೀತ ಅನ್ನುವಂಥದ್ದು ಕಾಯಿಲೆನ ಅಂತ ಕೇಳಿದರೆ ಒಂದು ರೀತಿಯಲ್ಲಿ ಅಲ್ಲ ಅದು. ಹಾಗಂತ ಬೇರೆ ಯಾವ ಕೆಲಸಕ್ಕೂ ಕೂಡ ಅದು ಆಸ್ಪದವನ್ನು ಕೊಡೋದಿಲ್ಲ. ಎಲ್ಲ ಕೆಲಸದಲ್ಲೂ ಕೂಡ ಅಡ್ಡಿಯನ್ನು ಮಾಡುತ್ತೆ. ಶಾರೀರಿಕವಾಗಿ ಸ್ವತಂತ್ರ ಇಲ್ಲದೇ ಇರುವ ಹಾಗೆ ಮಾಡ್ತಕ್ಕಂಥದ್ದಾಗುತ್ತೆ. ಮನೆಯಲ್ಲಿ ಅತಿಥಿಗಳಿಗೋಸ್ಕರವಾಗಿ ಕಾದು ಕಾದು ಬೇಸರವಾಗುತ್ತೆ. ಯಾವುದೋ ಒಂದು ಸಮಯವನ್ನು ಕೊಟ್ಟಿರ್ತೀರಿ, ನಿಗದಿ ಮಾಡಿರ್ತೀರಿ, ಆ ಸಮಯಕ್ಕೆ ಬರೋದಿಲ್ಲ. ಎಷ್ಟೊತ್ತು ಅಂತ ಕಾಯೋದು, ಅದು ಬೇಸರಕ್ಕೆ ಕಾರಣವಾಗುತ್ತೆ. ಶ್ವಾಸಕೋಶದ ಸಮಸ್ಯೆ ಇರತಕ್ಕಂಥವರು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಯಾರಿಗೂ ಕೂಡ ಯಾವುದೇ ಆಶ್ವಾಸನೆ, ಭರವಸೆಗಳನ್ನು ಕೊಡಬೇಡಿ. ಆ ರೀತಿ ಭರವಸೆಗಳನ್ನು ಕೊಟ್ಟರೆ ಈ ದಿವಸ ನಿಮ್ಮ ಹತ್ರ ಅದನ್ನು ಈಡೇರಿಸೋಕ್ಕಾಗದಲೇ ಇರುವಂತಹ ಗೌರವವನ್ನು ಕಳ್ಕೊಳ್ತೀರಿ ಅನ್ನುವಂಥದ್ದು. ಸ್ವಾರ್ಥಕ್ಕೋಸ್ಕರವಾಗಿ ಪದವಿಯನ್ನು ಪೂರೈಸ್ತೀರಿ. ಅಂದರೆ ನಿಮ್ಮ ಸ್ವಂತಕ್ಕೋಸ್ಕರ ಯಾವುದೋ ಒಂದು ಓದಿನ ಅಥವಾ ಇನ್ನೊಂದು ಜವಾಬ್ದಾರಿಯುತವಾದಂತಹ ಪದವಿಗಳು ಮುಗಿದು ಹೋಗ್ತಕ್ಕಂಥದ್ದು. ಆಂಜನೇಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಕುಟುಂಬದಲ್ಲಿನ ಸಮಸ್ಯೆ ಪ್ರತಿನಿತ್ಯವೂ ಹೀಗೇನೋ ಅನ್ನುವ ರೀತಿಯಲ್ಲಿ ನಿಮ್ಮನ್ನು ಕಾಡುತ್ತೆ. ಹೊಸ ವ್ಯವಹಾರಕ್ಕೆ ಉತ್ತಮವಾದಂತಹ ದಿವಸ ಇದಾಗಿರೋದಿಲ್ಲ. ಕಬ್ಬಿಣ ವ್ಯಾಪಾರಿಗಳಿಗೆ ಲಾಭ ಇದೆ, ಆದರೆ ಅಷ್ಟೇ ತೊಂದರೆಯೂ ಕೂಡ ಇರುವಂಥದ್ದು. ಅದನ್ನು ಎದುರಿಸಬೇಕಾಗತ್ತೆ. ಸಾಮೂಹಿಕವಾಗಿ ಕೆಲಸ ಮಾಡ್ತಕ್ಕಂಥವರಿಗೆ ಅನುಕೂಲ ಇದೆ. ಅಂದರೆ 4-6 ಜನ ಒಟ್ಟಿಗೆ ಸೇರಿ ಮಾಡುವಂತಹ ಕೆಲಸ, ಟೀಮ್ ವರ್ಕ್ ಅಂತ ಏನು ಹೇಳ್ತೀವಿ, ಅದರಿಂದ ಅನುಕೂಲವಾಗುತ್ತೆ. ಯಾರದ್ದೋ ಒಬ್ಬರ ಗ್ರಹಚಾರ ಚೆನ್ನಾಗಿಲ್ಲದೇ ಇದ್ದರೂ ಕೂಡ ಉಳಿದವರ ಗ್ರಹಚಾರ ಚೆನ್ನಾಗಿರುವಾಗ ಅವರನ್ನು ಅದು ರಕ್ಷಣೆ ಮಾಡುತ್ತೆ ಅನ್ನುವ ಅರ್ಥದಲ್ಲಿ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು. ಆತ್ಮವಿಶ್ವಾಸ ನಿಮ್ಮೆಲ್ಲ ಕೆಲಸಗಳಿಗೆ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಆ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಬೇಕು. ಅದರ ಬಲದಿಂದ ಎಲ್ಲ ಕೆಲಸಗಳಿಗೆ ಮುಂದಾಗಬೇಕು ಅನ್ನುವಂಥದ್ದು. ಅಧಿಕಾರಿ ವರ್ಗದವರಿಗೆ ತಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವರ ಸಹಾಯ ಸಿಕ್ಕದಲ್ಲೇ ತೊಂದರೆಯಾಗತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ಅಧಿಕಾರದಿಂದ, ದರ್ಪದಿಂದ ನಿಮ್ಮನ್ನು ರೇಗಿರ್ತಾರೆ. ಯಾರನ್ನ? ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರನ್ನ. ಅವರು ಸಮಯವನ್ನು ಕಾಯ್ದು ಅವರಿಗೆ ಕೈ ಕೊಡ್ತಕ್ಕಂಥದ್ದು. ಈ ರೀತಿಯಾಗಿ ತೊಂದರೆಗಳು ಆಗುವಂಥದ್ದಿದೆ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.